ನಮಸ್ತೆ. ನಾನಿವತ್ತು ನಿಮಗೊಬ್ಬರು ವಿಶೇಷವಾದಂತಹ ಜನಪ್ರತಿನಿಧಿಯನ್ನು ಪರಿಚಯಿಸ್ತಾ ಇದ್ದೀನಿ. ಪರಿಚಯಿಸೋಂಥದ್ದೇನಿಲ್ಲ, ಇವರೆಲ್ಲರಿಗೂ ಗೊತ್ತಿರೋಂಥ ಜನಪ್ರತಿನಿಧಿ. ಬಟ್ ಏನಕ್ಕೆ ವಿಶೇಷ ಅಂತ ಇವ್ರ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ ಅಂತಂದರೆ, ಯಾವುದೇ ಒಂದು ರಾಜಕೀಯ ಹಿನ್ನೆಲೆಯನ್ನು ಹೊಂದದೇನೆ ಒಂದು ರೈತಾಪಿ ಕುಟುಂಬದಿಂದ ಬಂದು ಒಬ್ಬರು ಜಿಲ್ಲಾ ಪಂಚಾಯತ್ ಮೆಂಬರಾಗಿ, ಮನ್ಮೂಲ್ ಡೈರೆಕ್ಟ್ರಾಗಿ, ಇವತ್ತು ಒಂದು ಕ್ಷೇತ್ರದ ಶಾಸಕರಾಗಿ, ಅದರಲ್ಲೂ ರೆಬೆಲ್ ಶಾಸಕರು ಅಂತೇಳಿ ಹೆಸರು ತೊಗೊಂಡು ಒಂದು ಕ್ಷೇತ್ರನ ಮುನ್ನಡೆಸ್ತಾ ಇದ್ದಾರೆ. ಇವತ್ತು ಅವರು ಬೇರೆ ಯಾರೂ ಅಲ್ಲ, ಕೆ ಆರ್ ಪೇಟೆ ಕ್ಷೇತ್ರದ HD ಮಂಜು ಅವರು. ಸರ್ ನಮಸ್ತೆ. ನಮಸ್ತೆ. ಸರ್ ಏನಿಲ್ಲ, ಜನಗಳು ಇವತ್ತು ಕೆ ಆರ್ ಪೇಟೆನಲ್ಲಿ JDS ಅಂತಂದರೆ ಕೆ ಆರ್ ಪೇಟೆ ಅಂದರೆ JDS ಅನ್ನೋ ಮಟ್ಟಕ್ಕೆ ಇವತ್ತು JDSನ ಮುನ್ನಡೆಸ್ತಾ ಇದ್ದೀರಾ. ಜೊತೆಗೆ ಜನಗಳಲ್ಲಿ ಒಂದು ಅಭಿಪ್ರಾಯ ಇದೆ, ಮಂಜು ಅವರು ಲಾಸ್ಟು ವಿಧಾನಸಭಾ ಎಲೆಕ್ಷನ್ಗೆ ನಿಂತಾಗ ಎಲ್ಲ ಕಾರ್ಯಕರ್ತರನ್ನ ವಿಶ್ವಾಸಕ್ಕೆ ತೊಗೊಂಡು ಎಲೆಕ್ಷನ್ಗೆ ನಿಂತರು, ಎಲೆಕ್ಷನಲ್ಲಿ ಗೆದ್ದರು. ಬಟ್ ಇವತ್ತು ಕಾರ್ಯಕರ್ತರುಗಳನ್ನ ಕೈ ಬಿಟ್ಟಿದ್ದಾರೆ ಅನ್ನೋದು ಜನರಲ್ಲೊಂದು ತಪ್ಪು ಅಭಿಪ್ರಾಯ ಅಂತ ನಾನು ಕಲ್ಪನೆ ಮಾಡ್ಕೊಂಡಿದ್ದೀನಿ. ಆ ಒಂದು ಅಭಿಪ್ರಾಯ ಇದೆ, ಇದಕ್ಕೆ ನಿಮ್ಮ ಸ್ಪಷ್ಟನೆ ಏನು ಕೊಡ್ತೀರಾ ಸರ್? ಖಂಡಿತವಾಗೂ ಯಾವ ಕಾರ್ಯಕರ್ತರು ನಮ್ಮಿಂದ ದೂರ ಇಲ್ಲ. ನಿರಂತರವಾಗಿ ನಾನೊಬ್ಬ ಶಾಸಕ ಅನ್ನೋದು ಮರೆತು ಸಾಮಾನ್ಯ ಕಾರ್ಯಕರ್ತನಾಗಿ ವಿಶ್ವಾಸವನ್ನು ಕೆಲಸ ಮಾಡ್ತಾಯಿದ್ದೀವಿ. ಕೆಲವರು ನಮ್ಮ ಒಂದು ಜನಪರ ಕಾರ್ಯಕ್ರಮಗಳು ಜೊತೆಗೆ ಅದಕ್ಕಿಂತ ಹೆಚ್ಚಾಗಿ ಸಾರ್ವಜನಿಕರ ಜೊತೆ ವಿಶ್ವಾಸ, ಹೊಂದಾಣಿಕೆ, ಪ್ರೀತಿ, ವಿಶ್ವಾಸ, ಗೌರವದಿಂದ ಕಾರ್ಯಕರ್ತರನ್ನ ಸಾಮಾನ್ಯ ಜನಗಳನ್ನ ಬೆರೀತಾ ಇರೋದ್ರಿಂದ ಅಸೂಯೆಯಿಂದ 1 or 2 ಲೀಡರ್ಸು ಅದನ್ನು ಪ್ರವೋಕ್ ಮಾಡ್ತಾಯಿದ್ದಾರೆ. ನಿಮಗೆ ಗೊತ್ತು, ಯಾವ ಕಾರ್ಯಕರ್ತರು, ಸಾಮಾನ್ಯ ಕಾರ್ಯಕರ್ತರು ನಮ್ಮ MLA ಸರಿ ಇಲ್ಲ, ನಾವು MLA ಅವ್ರ ಬಗ್ಗೆ ವಿಶ್ವಾಸ ಇಲ್ಲ ಅಂತ ಯಾರೂ ಹೇಳ್ತಾ ಇಲ್ಲ. ಕೆಲವೇ ಆಯ್ದೆ ಮಂದಿ, ಒಬ್ಬರೋ ಇಬ್ಬರೋ 3 ಜನನು ಅವರ ಸ್ವಪ್ರತಿಷ್ಠೆ ಅನ್ನೋದಕ್ಕಿಂತ ವೈಯಕ್ತಿಕ ಇಚ್ಛಾಶಕ್ತಿಗೆ ಕೆಲವು ಸಹಕಾರ ಕೊಡಲಿಲ್ಲ ಅನ್ನೋ ದೃಷ್ಟಿಯಿಂದ, ಜೊತೆಗೆ ಕೆಲವರು ನಡವಳಿಕೆ, ಒಬ್ಬ ಶಾಸಕ ಅನ್ನೋದ ಮರೆತು ಅವರ ಒಂದು ಉಂಬುತನನ ಅವರ ನಡವಳಿಕೆಯನ್ನು ಪ್ರದರ್ಶನ ಮಾಡೋ ಸಂದರ್ಭದಲ್ಲಿ ಎಲ್ಲ ಒಂದು ಕಡೆ ನನ್ನ ಎಡಬಲ ಇದ್ದಂಥ ಸೀನಿಯರ್ಸು, ನಮ್ಮ ಕಾರ್ಯಕರ್ತರೇ ಒಬ್ಬ ಶಾಸಕರಿಗೆ ಅಗೌರವ ಆಯ್ತದೆ. ಮಂಜು ಅನ್ನೋದು ಬಿಟ್ಟು ಆ ಶಾಸಕನ ಹುದ್ದೆಗೆ ಘನತೆ, ಗೌರವಕ್ಕೆ ಧಕ್ಕೆ ತರುವಂಥವ್ರನ್ನ ಪಕ್ಕದಲ್ಲಿ ಇಟ್ಕೊಳ್ಳೋದು ಸರಿಯಲ್ಲ ಅನ್ನೋ ಒಂದು ಸಲಹೆ ಮೇರೆಗೆ ನನಗೂ ನೇರವಾಗಿ ಅವ್ರನ್ನ ಗಮನಿಸಿದ ಒಂದು ಆಧಾರವಾಗಿ ನಮ್ಮ ಎದುರುಗಡೆ ನಡೆದ ಕೆಲವು ಪ್ರಸಂಗಗಳು, ಅವರಿಂದ ನಮ್ಮ ಲೀಡರ್ಸ್ಗೆ, ನಮ್ಮ ಕಾರ್ಯಕರ್ತರಿಗೆ ಆಗ್ತಾರಂಥ ಒಂದು ನೋವಿನ ಆಧಾರದ ಮೇಲೆ 1 or 2 ಮೆಂಬರ್ಸನ್ನ ದೂರದಲ್ಲಿಟ್ಟಿದ್ವಿ. ಅಷ್ಟು ಬಿಟ್ಟರೆ ಯಾವ ಕಾರ್ಯಕರ್ತರು ನಮ್ಮ ಜೊತೆ ದೂರದಲ್ಲಿಲ್ಲ, ಎಲ್ಲರೂ ಸಹ ವಿಶ್ವಾಸದಲ್ಲಿದ್ದಾರೆ. ಅವರ ವಿಶ್ವಾಸ ಇಲ್ಲ ಅಂದರೆ ಈಗ ಬರ್ತಾ ಇರೋಂಥ ಎಲ್ಲ ಚುನಾವಣೆಯಲ್ಲೂ ಸಹ ನಾವು ಇಷ್ಟೊಂದು ವಿರೋಧ ಪಕ್ಷ ಶಾಸಕನಾಗಿ ಸರ್ಕಾರ ನಮ್ಮ ವಿರೋಧ ಪಕ್ಷಕ್ಕೆ ಸಹಕಾರ ಕೊಡದೇ ಇದ್ರೂ ಸಹ, ಸರ್ಕಾರದ ಪ್ರತಿನಿಧಿಗಳು ಸಹಕಾರ ಕೊಡದೇ ಇದ್ರೂ ಸಹ ನಾನು ಇಷ್ಟೊಂದು ಸುಭದ್ರವಾಗಿ ಮುನ್ನಡೆಸೋಕ್ಕೆ ಸಹಕಾರ ಆಗ್ತಿರಲಿಲ್ಲ. ಅವ್ರ ಸಹಕಾರ ಇದ್ದಲ್ಲೇ ಇವತ್ತು ಸಾಮಾನ್ಯ ಕಾರ್ಯಕರ್ತರು, JDS ಕಾರ್ಯಕರ್ತರುಗಳು, ಸಾಮಾನ್ಯ ರೈತರುಗಳು ವಿಶ್ವಾಸದಿಂದನೇ ಇವತ್ತು ಎಲ್ಲೂ ಸಹ ಒಂದು ಹಿನ್ನಡೆ ಆಗದಂಗೆ ಪಕ್ಷವನ್ನು ಮುನ್ನಡೆಸೋ ಕೆಲಸವನ್ನು ಮಾಡ್ತಾಯಿದ್ವಿ. ಅದಕ್ಕೆ ನಮ್ಮ ಹಿರಿಯರಾದಂಥ ಪಕ್ಷದ ಲೆಜೆಂಡ್ ಅಂತ ಹೇಳ್ಬೋದು, ನಮ್ಮ ದೇವೇಗೌಡ ಅಪ್ಪಾಜಿಯವರು, ಕುಮಾರಣ್ಣವರು, ನಿಖಿಲಣ್ಣವರು, ಜೊತೆಗೆ ರೇವಣ್ಣ ಸಾಹೇಬರು ಎಲ್ಲರ ಸಹಕಾರದಿಂದ ಇವತ್ತು ಮುನ್ನಡೆಸ್ತಾ ಇದ್ದೀವಿ ಪಕ್ಷನ. ಸರ್, ಕೆ ಆರ್ ಪೇಟೆನಲ್ಲಿ JDS ಪಕ್ಷ ಒಳಗೆ ಭಿನ್ನಾಭಿಪ್ರಾಯಗಳಿರೋದ್ರಿಂದ JDS ಪಕ್ಷಕ್ಕೆ ಎಲ್ಲೋ ಒಂದು ಕಡೆ ತೊಂದರೆ ಆಗುತ್ತೆ ಅನ್ನೋದು ಜನಗಳ ಅಭಿಪ್ರಾಯ ಸ್ಟಾರ್ಟ್ ಆಗಿದೆ. ಅದು ಬೇರೆ ವಿರೋಧ ಪಕ್ಷಗಳಿಗೆ ಅನುಕೂಲ ಆಗುತ್ತೆ. ಆ ಭಿನ್ನಾಭಿಪ್ರಾಯಗಳು ಸರಿಪಡಿಸ್ಕೊತೀರಾ? ಏಕೆಂದರೆ ಬೇರೆ ಪಕ್ಷಗಳಿಗೆ ಅದು ಅನುಕೂಲವಾಗಬಾರ್ದು. JDS ಅನ್ನೋದು ಇಲ್ಲಿ ಒಂದು ಭದ್ರಕೋಟೆ ಆಗಿದೆ. ಆ ಭದ್ರಕೋಟೆ ಹಾಗೆ ಉಳಿಸ್ಕೊಳ್ಳೋದಕ್ಕೆ ನಿಮ್ಮ ಒಂದು ಏನು ಪ್ರಯತ್ನ ಮಾಡ್ತಾ ಇದ್ದೀರಾ ಸರ್? ಖಂಡಿತವಾಗೂ ಯಾವುದೇ ಭಿನ್ನಾಭಿಪ್ರಾಯ ಇಲ್ಲ. ಇವತ್ತು ನೋಡಿದ್ರೆ ನೀವು ಯಾವುದೇ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಮಾಡ್ತಾಯಿದ್ದಾರೆ. ನಾನು ಹಿಂದಿನ ತಾವು ಹೇಳಿದ ಕ್ವಶನ್ಗೆ ಹೇಳಿದೆ, ಭಿನ್ನಾಭಿಪ್ರಾಯ JDSನಲ್ಲಿ ಯಾವುದೇ ಒಂದು ಅದು ಅವರು ಭಿನ್ನಾಭಿಪ್ರಾಯ ಅಂತಲ್ಲ, JDS ಅಲ್ಲ, ನಿಜವಾಗಿ JDSನವರು ಯಾವುದೇ JDS ಕಾರ್ಯಕರ್ತ ಚುನಾವಣೆ ಸಂದರ್ಭದಲ್ಲಿ ಇಂಟರ್ನಲ್ ಏನೇ ಇದ್ರೂ ಸಹ ಅವನಿಗೆ ಪೂರ್ವಕವಾಗಿ ಎಲ್ಲ ಎಲೆಕ್ಷನ್ಲೂ ಸಹಕಾರ ಕೊಡ್ತಾರೆ. ತಾಲೂಕಿನ ಯಾವುದೇ ಸಹಕಾರಿ ಸಣ್ಣ ಒಂದು ಪ್ರೈಮರಿ ಸೊಸೈಟಿಗಳಿಂದ ಹಿಡಿದು ತಾಲೂಕು ಮಟ್ಟದ ಸೊಸೈಟಿ, ಜಿಲ್ಲಾ ಮಟ್ಟದ ಸೊಸೈಟಿಗಳಿಗೂ ಸಹ ಇವತ್ತು ಚುನಾವಣೆ ನಡೆದಿದೆ. ಎಲ್ಲ ಚುನಾವಣೆಯಲ್ಲೂ ಸಹ JDS ಪಕ್ಷದ ಕಾರ್ಯಕರ್ತರ ಬಗ್ಗೆ ಸ್ಪಂದಿಸುವಂಥವ್ರು JDS ಲೀಡರ್ಗಳು. ವೈಯಕ್ತಿಕ ವಿಚಾರ ಇದು, ನನ್ನ ವಿಚಾರದಲ್ಲಿ ಅವರು ಏನೇನು ಮಾಡ್ಕೊಳ್ಳಿ.
ಆದರೆ ಕಾರ್ಯಕರ್ತರ ಎಲೆಕ್ಷನ್ಗಳನ್ನು ಸಹ ನೆಗೆಟಿವ್ ಮಾಡೋ ಸಂದರ್ಭದಲ್ಲಿ ಕಾರ್ಯಕರ್ತರು ಸ್ವಾಭಾವಿಕವಾಗಿ ಅವ್ರನ್ನ ಸಹಿಸ್ಕೊಳ್ಳಲ್ಲ. ನೀವು ಯಾವ ವಿಚಾರ ಕೇಳ್ತಾ ನನಗೆ ಗೊತ್ತಿದೆ. ಖಂಡಿತವಾಗೂ ಯಾವ ಭಿನ್ನಾಭಿಪ್ರಾಯನೂ ಇಲ್ಲ, ಎಂಥದೂ ಇಲ್ಲ. ಪಕ್ಷ ಒಗ್ಗಟ್ಟಿನಿಂದ ಬದ್ಧತೆಯಿಂದ ಒಂದು ಶಿಸ್ತುಬದ್ಧವಾಗಿ ನಡ್ಕೊಂಡು ಹೋಗ್ತಾ ಇದೆ. ಬಹುತೇಕ ಎಲ್ಲರೂ ಸಹ ಒಗ್ಗಟ್ಟಾಗಿದ್ದೀವಿ. ಕೆಲವರು ನೀವು ಹೇಳಿರೋರು ಅಟ್ಲೀಸ್ಟ್ ಅವ್ರು 100% ಭಾಗ ನಮ್ಮ ಪಾರ್ಟಿ ಕಾರ್ಯಕರ್ತರಿಗೆ ಮನಸ್ಥಿತಿಯಿಂದ ದೂರ ಇದ್ದಾರೆ. ಅವರು ನಮ್ಮ ಪಕ್ಷದವರಲ್ಲ. ಸರ್, ಇದ್ರ ಜೊತೆಗೆ JDS ಮಂಜು ಅವರು, HD ಮಂಜು ಅವರು JDS ಕಟ್ಟಾಳು ಹೌದು. ಜೊತೆಗೆ HD ಮಂಜು ಅವರು ಪುಟ್ಟರಾಜು ಅವರ ಒಂದು ಗರಡಿನಲ್ಲಿ ಬೆಳೆದಂಥವ್ರು ಅಂತಂದ್ಬಿಟ್ಟು ಒಂದು ವಿಷಯ ಇದೆ. ಆದರೆ ಇವತ್ತು ದೇವೇಗೌಡರ ಕುಟುಂಬದಲ್ಲಿ ಪುಟ್ಟರಾಜು ಅವರು ಏನು ದತ್ತು ಮಗ ಅಂತ ಹೇಳಿ ಹೆಸರು ತೊಗೊಂಡಿದ್ರು, ಅವ್ರನ್ನ ಹಿಂದಿಕ್ಕಿ ಇವತ್ತು HD ಮಂಜು ಅವರು ದೇವೇಗೌಡರ ಕುಟುಂಬದಲ್ಲಿರ್ಬೋದು, ಕುಮಾರಣ್ಣವ್ರಿಗಿರ್ಬೋದು, ನಿಖಿಲಣ್ಣವ್ರಿಗಿರ್ಬೋದು ದತ್ತು ಮಗ ಆಗಿ ಅವ್ರ ಕುಟುಂಬದಲ್ಲಿ ಕಾಣಿಸ್ಕೊತಾ ಇದ್ದಾರೆ. ಇದು ಸತ್ಯನಾ ಸರ್? ಇಲ್ಲ, ಅವರು ನಮ್ಮ ನಾಯಕರಿದ್ದಾರೆ. ತಾವು ಹೇಳಿದ ಹಾಗೆ ನಾನು ಅವರ ಶಿಷ್ಯನಾಗಿ ಹೊರ ಬಂದದ್ದು. ಇವತ್ತು ದೊಡ್ಡವ್ರ ಫ್ಯಾಮಿಲಿಗೆ ಅವರು ಸಹ ಹತ್ರದಲ್ಲಿದ್ದಾರೆ. ನಾನು ಆ ವಿಚಾರದಲ್ಲಿ ನಾನು ಅವ್ರ ಬಗ್ಗೆ ನೆಗೆಟಿವ್ ಆಗಿ ಹೇಳಲ್ಲ. ನಮ್ಮ ಜೊತೆಲೂ ಸಹ ಇವತ್ತು ಕುಮಾರಣ್ಣವರಾಗಲಿ, ದೇವೇಗೌಡ ಪೂಜಾರಿ, ನಿಖಿಲನವರು, ರೇವಣಸೂರು ಎಲ್ಲರೂ ಸಹ ವಿಶ್ವಾಸದಲ್ಲಿದ್ದಾರೆ. ಒಬ್ಬ ಪಕ್ಷದ ಶಿಸ್ತಿನ ಸಿಪಾಯಿ ಕೇರ್ಪಟ್ಟ ಮೇಲೆ ಎಂದೂ ಸಹ ಪಕ್ಷಕ್ಕೆ ಆಗಲಿ ವೈಯಕ್ತಿಕವಾಗಿ ಅವರನ್ನೇ ಆಗಲಿ ಯಾವುದೇ ರೀತಿ ಪ್ರೀತಿ ವಿಶ್ವಾಸದಿಂದ ದೂರ ಹೋಗಲ್ಲ. ನಮ್ಮ ನಂಬಿಕೆಗೆ ಅರ್ಹ ಅನ್ನೋ ದೃಷ್ಟಿಯಿಂದ ಪಕ್ಕದಲ್ಲಿ ಇಟ್ಕೊಂಡಿದ್ದಾರೆ. ನಾವು ಅವ್ರ ಕುಟುಂಬದ JDS ಕುಟುಂಬದ ಒಬ್ಬ ಸದಸ್ಯನಾಗಿ ಪ್ರಾಮಾಣಿಕವಾಗಿ ಕಾಯ ವಾಚ ಮನಸ ಕೆಲಸ ಮಾಡ್ತಾಯಿದ್ದಾರೆ. HD ಮಂಜು ಅವರು ಒಂದು ರೈತಾಪಿ ಕುಟುಂಬದಿಂದ ಕೆಳ ಹಂತದಿಂದ ಬಂದಿರೋದ್ರಿಂದ ಇವತ್ತು ಕೇರ್ಪೇಟೆ ಶಾಸಕರಾಗಿದ್ದೀರಾ. ಕೇರ್ಪೇಟೆನಲ್ಲಿ ನೀವು ಅಂದ್ಕೊಂಡ ಮಟ್ಟದಲ್ಲಿ ಇವತ್ತು ಎಲ್ಲ ಕೆಲಸ ಕಾರ್ಯಗಳು ಸಂಪೂರ್ಣವಾಗಿ ಮುಗಿತಾ ಬಂದಿದೆಯಾ? ಯಾಕೆಂದರೆ ಇನ್ನು ಮುಂದಿನ 2 ವರ್ಷಕ್ಕೆ 2028ಕ್ಕೆ ಎಲೆಕ್ಷನ್ ಸ್ಟಾರ್ಟ್ ಆಗುತ್ತೆ. ಅಷ್ಟರೊಳಗಡೆ ನಿಮ್ಮ ಒಂದು ಗುರಿ ಏನಿತ್ತು, ನನ್ನ ಕ್ಷೇತ್ರಕ್ಕೆ ನಾನು ಏನು ತರಬೇಕು, ಅನುದಾನನ ಯಾವ ರೀತಿ ಕೆಲಸ ಮಾಡಬೇಕು ಅನ್ನೋದು ನಿಮ್ಮ ಗುರಿ ತಲುಪಿದೆಯಾ ಅಥವಾ ಇನ್ನೂ ಮಾಡುವಂಥ ಕೆಲಸಗಳು ತುಂಬ ಇದೆಯಾ ಸರ್? ನಾನು ಚುನಾವಣಾ ಪೂರ್ವದಲ್ಲಿ ನಮ್ಮ ತಾಲೂಕಿನಲ್ಲಿ ಹೆಚ್ಚಿನ ವಿದ್ಯಾವಂತ ನಿರುದ್ಯೋಗಿ ಯುವಕರಿದ್ದಾರೆ. ಅವ್ರಿಗೆ ಒಂದು ಉದ್ಯೋಗ ಕಲ್ಪಿಸೋ ನಿಟ್ಟಲ್ಲಿ ಪ್ರಾಮಾಣಿಕ ಕೆಲಸ ಮಾಡಬೇಕು ಅನ್ನೋ ಒಂದು ತುಂಬ ಹುಮ್ಮಸ್ಸಿತ್ತು. ಬಟ್ ಅದಕ್ಕೆ ಪೂರಕವಾಗಿ ವಿರೋಧ ಪಕ್ಷ ಶಾಸಕನಾದ್ರಿಂದ ಪೂರಕವಾಗಿ ಕೆಲಸ ಮಾಡೋಕ್ಕಾಗಿಲ್ಲ. ಆದರೂ ಸಹ ನನ್ನ ಶಕ್ತಿ ಮೀರಿ ಸ್ಥಳೀಯವಾಗಿ ಉದ್ಯೋಗ ಕೊಡಿಸ್ಲಿಕ್ಕೆ, ಸ್ಥಳೀಯವಾಗಿ ಉದ್ಯೋಗ ಕ್ರಿಯೇಟ್ ಮಾಡಲಿಕ್ಕೆ ಏನು ಬೇಕೆಲ್ಲ ಮಾಡಿದ್ದೀವಿ. ಇವತ್ತು ಲೀಡ್ ಬ್ಯಾಂಕು ಮತ್ತು ಇತರ ಬ್ಯಾಂಕ್ನ ಸಹಯೋಗದೊಂದಿಗೆ ಒಂದು ಕೃಷಿಗೆ ಸಂಬಂಧಪಟ್ಟಂಥ ಪಶುಪಾಲನಾ ಇಲಾಖೆ, ಅನಿಮಲ್ ಹಸ್ಬೆಂಡ್ರಿ, ಪಶುಪಾಲನಾ ಇಲಾಖೆ, ಅಗ್ರಿಕಲ್ಚರು, ಹಾರ್ಟಿಕಲ್ಚರು ಮತ್ತು ಫಿಶರಿ, ಇನ್ನು ಅನೇಕ ಇಲಾಖೆಗಳನ್ನೊಳಗೂಡಿ ಒಂದು ಸಮಾವೇಶ ಮಾಡಿದ್ವಿ. ಅದರಲ್ಲಿ ನಾವು ಒಂದು 200-300 ಜನ ಬಂದರು. ಕನಿಷ್ಠ ಪಕ್ಷದಲ್ಲಿ ಒಂದು 70-80 ಜನ ಯಶಸ್ಕೊಂಡಿದ್ದಾರೆ. ಸಂಬಂಧಪಟ್ಟ ಇಲಾಖೆಗೂ ಅಷ್ಟೇ, ನೀವು ಇಲಾಖೆ ಕಾರ್ಯಕ್ರಮಗಳು ಬಂದವು 4 ಸವಲತ್ತುಗಳು ಹಂಚೋದು ಅಷ್ಟೇ ಅಲ್ಲ, ಸ್ಥಳೀಯವಾಗಿ ನೀವು ಮಾಡಲ್ ರೈತನ ಪ್ರಿಪ್ರೇಷನ್ ಮಾಡಿದ್ರೆ ಒಂದು ಹೋಬ್ಳಿಗೆ 2-3 ಜನ ಮಾಡಿದ್ರೆ ವರ್ಷದಲ್ಲಿ 6 ಹೋಬ್ಳಿದೆ 12 ಜನ, ವರ್ಷಕ್ಕೆ 12 ಜನ ಅಂತಂದ್ರು 5 ವರ್ಷಕ್ಕೆ ಹೆಚ್ಚು ಕಮ್ಮಿ 120 ಜನ ಆಯ್ತಾರೆ, ಒಂದು 60 ಜನ ಆಯ್ತಾರೆ. ಅವರು ನೋಡ್ಕೊಂಡು ಅವ್ರನ್ನ ಕಾಪಿ ಮಾಡ್ಕೊಂಡು ಬೇರೆಯವ್ರು ಮಾಡ್ತಾರೆ. ಒಂದೊಂದು ಇಲಾಖೆ ಟಾರ್ಗೆಟ್ ಕೊಟ್ಟಿದ್ದೀವಿ. ಅದನ್ನು ಎಲ್ಲ ಇಲಾಖೆಯರು ಫಿಶರಿಯಿಂದ ಹಿಡಿದು ಹಾರ್ಟಿಕಲ್ಚರಿಂದ ಹಿಡಿದು ಅಗ್ರಿಕಲ್ಚರಿಂದ ಸಿಗ್ರಿಕಲ್ಚರು, ಅನಿಮಲ್ ಹಸ್ಬೆಂಡ್ರಿ ಎಲ್ಲೂ ಸಹ ಮಾಡಿದ್ದಾರೆ. ಅದು ಪ್ರತ್ಯಕ್ಷವಾಗಿ ಇಂತಿಂತರಿಂದ ರೆಕಗ್ನೈಸ್ ಮಾಡಲಿಲ್ಲ ಅಂತಂದರೆ ಕನಿಷ್ಠ ಪಕ್ಷ 1,200 ಜನಕ್ಕೆ ಸ್ಥಳೀಯವಾಗಿ ನಿರುದ್ಯೋಗಿ ಯುವಕರಿಗೆ ಉದ್ಯೋಗವನ್ನು ಕ್ರಿಯೇಟ್ ಮಾಡ್ಕೊಳ್ಳಿಕ್ಕೆ ಒಂದು ಅವಕಾಶ ಮಾಡಿಕೊಟ್ಟಿದ್ವಿ. ಅದು ರಿಸಲ್ಟು ನಿಧಾನಕ್ಕೆ ಬರ್ತಿದೆ. ಅದು ಎಲ್ಲ ಒಂದು ಕಡೆ ಹೆಮ್ಮೆ ಇದೆ. ಇನ್ನು ನಮ್ಮ ಇವತ್ತು ಸರ್ಕಾರದಿಂದ ಸಂಪೂರ್ಣವಾಗಿ ಪೂರಕವಾಗಿ ನಮಗೆ ಸಹಕಾರ ಸಿಗ್ತಾ ಇಲ್ಲ ಡೆವಲಪ್ಮೆಂಟ್ಸ್ ವಿಚಾರದಲ್ಲಿ. ತಮಗೂ ಗೊತ್ತಿದೆ, ಹಿಂದೆ ಇದ್ದಂಥ ಸಂದರ್ಭದಲ್ಲಿ ಯಾರ್ಯಾರು ಎಷ್ಟೆಷ್ಟು ಬಾರಿ MLA ಗಳಾಗಿದ್ದರು, ಸರ್ಕಾರ ಯಾವುದಿತ್ತು, ಅವರು ಕೆಲವರು ಮಾತಾಡ್ತಾರೆ, ಅವ್ರಿಗೂ ಗೊತ್ತಿದೆ ಅದು ನಿಜತೆ ಅಂತ. ಆ ಸಂದರ್ಭ ಮಾತಾಡ್ತಾರೆ. ನಾವು ಅವರು ಸಂಪೂರ್ಣವಾಗಿ ತಾಲೂಕಿನ ಕೆಲಸ ಸಂಪೂರ್ಣವಾಗಿ ಹಿಂದಿನ ಟರ್ಮಲ್ಲಿ ಮುಗಿದೋಗ್ಬಿಟ್ಟಿದ್ರೆ ನನಗೆ ಮಾಡೋಕ್ಕೆ ಕೆಲಸನೇ ಇರ್ತಿರ್ಲಿಲ್ಲ. ಎಲ್ಲ ರಸ್ತೆಗಳು, ತಾಲೂಕಿನ ಎಲ್ಲ ರಸ್ತೆಗಳು 100% ಸಮಗ್ರವಾಗಿ ಅಭಿವೃದ್ಧಿ ಆಗಿಬಿಟ್ಟಿದ್ರೆ ಕೆಲಸನೇ ಇರ್ತಿರ್ಲಿಲ್ಲ. ಈಗ ಆದ್ರೂ ಸಹ ಇವತ್ತು ಕುಮಾರಣ್ಣರ ಒಂದು ಸಹಕಾರದಿಂದ ಸಂಬಂಧಪಟ್ಟ ಸಚಿವರ ಜೊತೆ ಸಮನ್ವಯ ಸಾಧಿಸ್ಕೊಂಡು ತೀರಾ ಹದಗೆಟ್ಟಿರೋಂಥ ರಸ್ತೆಗಳನ್ನ ಅಷ್ಟೋ ಒಂದು 70-83 ಕೋಟಿ ಅಷ್ಟು ಅನುದಾನ ತಂದು ಮಾಡಿದ್ವಿ. ಇರಿಗೇಷನಲ್ಲೂ ಅಷ್ಟೇ 2-3 ಕಾರ್ಯಕ್ರಮಗಳು, ಅದೊಂದು 150-160 ಕೋಟಿ ಇರಿಗೇಷನ್ ಕಾರ್ಯಕ್ರಮಗಳು ಹೋಯ್ತೈತೆ. ಈಗ ನಮ್ಮ ಐಕ್ನಲ್ಲಿ ಏತ ನೀರಾವರಿದು ಅವತ್ತು 272 ಕೋಟಿನಲ್ಲಿ ಕೇವಲ 71-72 ಕೆರೆಗಳು ಮಾತ್ರ ತುಂಬಿಕೊಂಡಾಯಿತು. ಈಗ ಪುನಃ 57 ಕೋಟಿಗೆ ಪುನಃ DPR ರೆಡಿಯಾಗಿ ಹೋಗಿದೆ. 57 ಕೋಟಿಗೆ ಅದರಲ್ಲೂ ಸಹ 69 ಕೆರೆಗಳು ಕೈ ಬಿಟ್ಟಿದ್ದಂಥ ಕೆಳ ತುಂಬಿಸ್ತಾ ಇದ್ವಿ.
ಗುಡೇವಸಳ್ಳಿ ಏತ ನೀರಾವರಿಲೂ ಅಷ್ಟೇ, ಅಲ್ಲೂ ಹೆಚ್ಚು ಕಮ್ಮಿ ಒಂದು 60-70 ಕೆರೆಗಳು ಕೈ ಬಿಟ್ಟಿದ್ದವು. ಅದು ಕುಮಾರಣ್ಣ ಅವಧಿಲಾದರೂ ಸಹ ನೆಕ್ಸ್ಟು ಬಂದಂಥ ಸರ್ಕಾರ ಅದಕ್ಕೆ ಹಣ ಬಿಡುಗಡೆ ಮಾಡ್ತು. DPR ಆಗಿ ಟೆಂಡರ್ ಆಗಿದ್ದು ಕುಮಾರಣ್ಣವರು CM ಸಂದರ್ಭದಲ್ಲಿ ಅಲ್ಲೂ ಸಹ ಕೈ ಬಿಟ್ಟದ್ದನ್ನು ಸರ್ವೆ ಮಾಡಿಸಿ ಅದನ್ನು ಸಹ ಕೆರೆ ತುಂಬಿಸೋ ಕೆಲಸ ಮಾಡ್ತೀವಿ. ಅದನ್ನು ಸಹ ನೀರಾವರಿಗೆ ಒತ್ತು ಕೊಟ್ಟಂಗಾಗಲ್ವೇ. ನಾನು ಜಿಲ್ಲಾ ಪಂಚಾಯತ್ ಸದಸ್ಯನ ಸಂದರ್ಭದಲ್ಲೇ ಅನೇಕ ಲಿಫ್ಟ್ ಇರಿಗೇಷನ್ ನನ್ನ ಸ್ವಂತ ದುಡ್ಡಿಂದ ಲಿಫ್ಟ್ ಇರಿಗೇಷನ್ ಮಾಡಿಸಿದೆ. ಅದ್ರ ಪ್ರತಿಫಲವಾಗಿ ನಮ್ಮ ಒಬ್ಬ ಯುವಕ ಇದ್ದಾನೆ, ರೈತರ ಜೊತೆ ಬೆರೀತಾನೆ ಅನ್ನೋ ದೃಷ್ಟಿಯಿಂದ ರೈತರು ನನ್ನನ್ನು ಶಾಸಕನಾಗಿ ಮಾಡಿದರೆ ಇವತ್ತು ನನ್ನ ಮನಸ್ತೃಪ್ತಿ ಹಂಗೆ ವಿರೋಧ ಪಕ್ಷ ಇರೋದ್ರಿಂದ ಕೆಲಸ ಮಾಡೋಕ್ಕಾಗಿಲ್ಲ. ಮುಂದಿನ ದಿನಗಳಲ್ಲಿ ಖಂಡಿತವಾಗೂ ಅವಕಾಶ ಆಗುತ್ತೆ. ಇವತ್ತು ಸಮ್ಮಿಶ್ರ ಸರ್ಕಾರ ಬಂದೇ ಬರುತ್ತೆ. ಕುಮಾರಣ್ಣವರು ರಾಜ್ಯದ ನೇತೃತ್ವ ಹಿಡಿತಾರೆ. ಏನು ಉಳಿಕೆ ಕಾಮಗಾರಿಗಳಿದೆ ಆ ಕಾಮಗಾರಿಗಳನ್ನ ಸಂಪೂರ್ಣವಾಗಿ ಪರಿಪೂರ್ಣಗೊಳಿಸ್ತೀವಿ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ತಮ್ಮ ವಾಹಿನಿ ಮುಖಾಂತರ ಹಂಚ್ಕೊಳ್ಳಲಿಕ್ಕೆ ಇಷ್ಟಪಡ್ತೀನಿ. ಮಂಡ್ಯ ಜಿಲ್ಲೆಯ ಎಲ್ಲ ಕ್ಷೇತ್ರಗಳಲ್ಲೂ ನೆಕ್ಸ್ಟ್ JDS ಭದ್ರಕೋಟೆಯಾಗಿ ಮಾಡ್ತೀರಾ? ಮತ್ತು ಮಂಜೂರು 2028ಕ್ಕೆ MLA ಎಲೆಕ್ಷನ್ಗೆ ನಿಲ್ತಾ ಇದ್ದಾರಾ? ಜಯಬೇರಿಯನ್ನು ಬಾರಿಸ್ತಾರಾ? ಖಂಡಿತವಾಗೂ ಸಹ ಮಂಡ್ಯ ಜಿಲ್ಲೆಯ 7 ಕ್ಷೇತ್ರಗಳು ಸಹ JDSನ ಶಾಸಕರು ಸಮ್ಮಿಶ್ರ ಸರ್ಕಾರದಲ್ಲಿ ಇರ್ತೀವಿ. ಎಲ್ಲರೂ ಸಹ 7 ಕ್ಷೇತ್ರಗಳು ಸಹ ಜಯಬೇರಿಯನ್ನು ಬಾರಿಸ್ತವೆ. ನಾನು ಸಹ 2028 ಎಲೆಕ್ಷನ್ ಚುನಾವಣೆಯಲ್ಲಿ ನಿಲ್ತೀನಿ. ಅತ್ಯಂತ ಹೆಚ್ಚು ಮತಗಳ ಅಂತರದಿಂದ ಗೆಲ್ತೀನಿ. ಅದು ಖಂಡಿತವಾಗಿ ದಿನಾಂಕ ಸಮೇತ ಬರೆದಿಟ್ಕೊಳ್ಳಿ. ಖಂಡಿತವಾಗಿ ನಿಲ್ತೀನಿ, ಗೆಲ್ತೀನಿ. ಥ್ಯಾಂಕ್ ಯು ಸರ್. ನಮ್ಮ ವಾಹಿನಿ ಮುಖಾಂತರ ನಿಮಗೆ ಆ ದೇವರು ಆರೋಗ್ಯ ಯಶಸ್ಸು ಎಲ್ಲನೂ ಕೊಟ್ಟು ಕಾಪಾಡಲಿ. 2028ರ ಈ ಚುನಾವಣೆಯಲ್ಲಿ ಗೆಲುವು ನಿಮ್ಮದಾಗಿರಲಿ ಅಂತೇಳಿ ನಮ್ಮ ವಾಹಿನಿ ಮುಖಾಂತರ ನಾವು ಕೇಳ್ಕೊತೀವಿ. ಧನ್ಯವಾದಗಳು. ಥ್ಯಾಂಕ್ ಯು ಸರ್.